ಡ್ಯಾಡಿ ಏನಮ್ಮ? ಡ್ಯಾಡಿ ಮತ್ತೆ ನಿಮ್ಮ ಹತ್ರ ಒಂದು ವಿಷಯ ಮಾತಾಡ್ಬೇಕಿತ್ತು. ಏನು? ಅದು ಏನಮ್ಮ? ಏನು? ಯಾಕೆ ನಾಚಿಕೆ ಬಿಟ್ಕೋತಿ? ಏನು ಹೇಳು. ಡ್ಯಾಡಿ, ನಾನು ಮದುವೆ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟೆ. ವೆರಿ ಗುಡ್ ವೆರಿ ಗುಡ್. ಲಕ್ಷ್ಮಿ ಲಕ್ಷ್ಮಿ ಬನ್ನೆ. ಏನ್ರಿ? ಬಾರೆ ಇಲ್ಲಿ, ಕೇಳೆ ಇಲ್ಲಿ ಕೇಳೆ. ಏನಮ್ಮ ಗೀತಾ? ನೀನೇ ಹೇಳಪ್ಪ. ನಮ್ ಗೀತಾ ಮದುವೆ ಮಾಡ್ಕೋಬೇಕತ್ತೆ. ಮದ್ವೆ? ಹೌದೇನಮ್ಮ ಗೀತಾ? ನ್ಯಾಯ ತಾನೇ. ವಯಸ್ಸಿಗೆ ಬಂದ ಹುಡುಗಿನ ನಾವು ತಾನೇ ಮನೇಲಿ ಎಷ್ಟು ದಿವಸ ಅಂತ ಇಟ್ಕೊಳಕಾಗುತ್ತೆ? ಗೀತಾ, ಈ ಮಾತನ್ನ ಈಗ ಹೇಳ್ತಾ ಇದ್ದೀನಿ. ಕೇವಲ 24 ಗಂಟೆ ಟೈಮ್ ಕೊಡು. ನೀನು ನಿಮ್ಮಮ್ಮ ಆಶ್ಚರ್ಯ ಪಡಬೇಕು ಅಂತ ಗಂಡನ್ ತಂದು ನಿಲ್ಲಿಸ್ತೀನಿ. ನಾನೊಪ್ಪಿನ ಗಂಡ ಆದ್ರೆ ಮದುವೆ ಆಗೋದು. ಲಕ್ಷ್ಮಿ, ನೋಡ್ದೇನೆ ನನ್ನ ಮಗಳ ಜಾಣತನ. ಅಪ್ಪನಿಗೆ ಗಂಡು ಹುಡುಕೋ ಕಷ್ಟನೂ ತಪ್ಪಿಸ್ಬಿಟ್ಲು. ಯಾರು ಹೇಳಮ್ಮ? ಈ ಕ್ಷಣ ಹೋಗಿ ಮಾತಾಡ್ಕೊಂಡು ಬರ್ತೀನಿ. ಹೇಳಮ್ಮ. ನಿಮಗೆ ಇನ್ಶೂರ್ ಮಾಡಿಸಿದ್ರಲ್ಲ ಅವತ್ತು, ಅವರೇ ವಸಂತ್ ಕುಮಾರ್. ವಂಡರ್ಫುಲ್ ವಂಡರ್ಫುಲ್. ಲಕ್ಷ್ಮಿ, ನೋಡ್ದೇನೆ ಎಂಥ ಗಂಡನ್ನು ಸೆಲೆಕ್ಟ್ ಮಾಡಿದಾಳೆ ನನ್ನ ಮಗಳು. ಇವತ್ತಿಗೆ ನನ್ನ ಮಗಳಾದಕ್ಕೆ ಸಾರ್ಥಕ ಆಯ್ತಮ್ಮ. ಏನು ವರಸಾಮ್ಯ, ಏನು ಜೋಡಿ. ಗೀತಾ, ಆ ವಸಂತ್ ಕುಮಾರ್ಗಿಂತ ನಮ್ಮ ವಾಚ್ಮನ್ ನರಸಿಂಗ್ ಅವನೇ ಒಳ್ಳೆ ಗಂಡು ಅಂತ ಕಾಣಿಸುತ್ತೆ ಅಲ್ವೇ? ಡ್ಯಾಡಿ, ಅವ್ರ ವಿಷಯದಲ್ಲಿ ನೀವು ಹೀಗೆ ಕೇವಲವಾಗಿ ಮಾತಾಡೋದು ಸ್ವಲ್ಪನೂ ಚೆನ್ನಾಗಿಲ್ಲ. ಮುಚ್ಚು ಬಾಯ್. ಮುದ್ದಾಗಿ ಸಾಕಿ ಸಲಿಗೆ ಕೊಟ್ಟೆ ಅಂತ ಇಲ್ಲಿವರೆಗೂ ಬಂದ್ಬಿಟ್ಟ. ಇದೇ ಕೊನೆ. ಇನ್ನೊಂದ್ಸಲ ನನ್ನ ಎದುರು ಹೀಗೆ ಮಾತಾಡಿದ್ರೆ ಆಮೇಲೆ ನಾನೇನಾಗ್ತೀನೋ ನನಗೆ ಗೊತ್ತಿಲ್ಲ. ಡ್ಯಾಡಿ, ನಾನಿನ್ನೂ ಎಳೆ ಮಗು ಅಲ್ಲ. ಒಳ್ಳೆದು ಕೆಟ್ಟದ್ದು ತಿಳ್ಕೊಳ್ಳೋಷ್ಟು ಬುದ್ಧಿ ಇದೆ. ಮದುವೆ ನನ್ನ ಸ್ವಂತ ವಿಷಯ. ಗೀತಾ, ತಲಹರಟೆ ಮಾಡಿದ್ರೆ ಅಯ್ಯೋ ಗೀತಾ, ಸ್ವಲ್ಪ ಸುಮ್ಮಿದ್ಯಾ? ಮಮ್ಮಿ, ಸುಮ್ಮನೆ ಇದ್ರ ವಿಷಯ ಹೇಗೆ ತೀರ್ಮಾನ ಆಗೋದು? ಇನ್ನೇನ್ ತೀರ್ಮಾನ ಆಗೋದು? ನಾ ಗೊತ್ತು ಮಾಡಿದ ಗಂಡನ್ನೇ ನೀ ಮದುವೆ ಆಗೋದು. ಆಗೋದಿಲ್ಲ ಅಂದ್ರೆ ಈ ಮನೇಲಿ ಜಾಗ ಇಲ್ಲ. ಸಂತೋಷ. ನನ್ನ ಆಸ್ತಿಲಿ ಒಂದು ಕಿರುಬು ಕಾಸು ನಿನಗಿಲ್ಲ. ಬೇಕಾಗಿಲ್ಲ. ಗೀತಾ, ಯಾಕೆ? ಏನಾಯ್ತು ನಿನಗೆ? ಇವತ್ತೇನೋ ಗ್ರಹಚಾರ ಮೆಚ್ಕೊಂಡಿದ್ದೆ ಕಣ ಇವಳಿಗೆ. ಡ್ಯಾಡಿ, ಕಡೆ ಸರ್ತಿ ಕೇಳ್ತಾ ಇದ್ದೀನಿ, ನೀನ್ ಈ ಮದುವೆಗೆ ಒಪ್ಪಿಗೆ ಕೊಡ್ತೀಯೋ ಇಲ್ವೋ? ಕೊಡೋದಿಲ್ಲ. ನನ್ನ ಜೀವ ಇರೋವರೆಗೂ ನೀನು ಅವನು ಮದುವೆ ಆಗೋಕ್ಕಾಗೋದಿಲ್ಲ. ಅದ್ ಹೇಗಾಗೋದಿಲ್ವೋ ನಾನು ನೋಡ್ತೀನಿ. ಗೀತಾ, ಗೀತಾ, ಈ ಮನೆ ವಸಂತ ಆಟದ ತಕ್ಷಣ ನನ್ನ ನಿನ್ನ ಸಂಬಂಧ ಹೊರದೋಯ್ತು ಅಂತ ತಿಳ್ಕೊ. ಒಂದ್ ಮಾತ್ನಲ್ಲೇ ಹರಿದು ಹೋಗಂತ ಸಂಬಂಧ ಆಗಿದ್ರೆ ಅದ್ ಯಾವತ್ತಿದ್ರೂ ಉಳಿಯೋದಿಲ್ಲ. ಬರ್ತೀನಿ ಮಮ್ಮಿ. ಏನಂದ್ರೆ ಏನು? ಗೀತಾ, 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 ನನ್ನ ಮಾತು ಕೇಳಿ. ಗೀತಾ, ಹೋಗ್ಬೇಡಮ್ಮ, ಹೋಗ್ಬೇಡ, ಹೋಗ್ಬೇಡ ಗೀತಾ, ಹೋಗ್ಬೇಡ. ಏನಂದ್ರೆ ಕರಿತಾ ಇದ್ರೆ ಹೋಗ್ತಾನೆ ಇದ್ದಲ್ವಾ? ನೀವು ಕರೀರೇನ್ರೆ? ನೀವು ಕರೀರ? ಒಬ್ಳೆ ಮಗಳು ಅಂತ ಮುದ್ದು ಮಾಡಿ ಬೆಳೆಸಿದ್ರಲ್ಲ, ಈಗೇನ್ ಮಾಡ್ಲು ಅಂತ ನೋಡ್ತೀನಿ. ನಾನು ನೋಡ್ತೀನಿ. ಈ ಮದ್ವೆ ಹೇಗಾಗುತ್ತೋ ನಾನು ನೋಡೇ ಬಿಡ್ತೀನಿ. ಅವಳಿಗೆ ಇಷ್ಟು ಕೆಚ್ಚು ಪೊಗರು ಇರಬೇಕಾದ್ರೆ ನಾನು ಅವರ ಅಪ್ಪ. ಗೀತಾ, ನೀನು ಇಲ್ಲಿ? ಗೀತಾ, ಗೀತಾ, ಯಾಕೆ 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 ಕಳ್ತಾ ಇದೀಯ? ಗೀತಾ, ನಿನ್ ದುಃಖದಲ್ಲಿ ನಾನು ಭಾಗಿಯಾಗಿದ್ದೀನಿ. ಏನ್ ನಿನ್ನಳು ಕಾರಣ? ಇನ್ಮೇಲೆ ನಾನು ಈ ಮನೇಲೆ ಇರೋದು ಅಂತ ತೀರ್ಮಾನ ಮಾಡ್ಕೊಂಡು ಬಂದ್ಬಿಟ್ಟೆ. ಯಾಕೆ ನಿಮ್ ತಂದೆಗೂ ನನಗೂ ಮಾತುಕತೆ ನಡೀತಾ? ಹೌದು, ನನ್ನ ನಿಮ್ಮ ಮದುವೆಗೆ ಒಪ್ಪಿಗೆ ಕೊಡಲ್ಲ ಅಂದ್ಬಿಟ್ರು. ಅದಕ್ಕೆ ಆ ಮನೆನೇ ಬೇಡ ಅಂತ ಬಂದ್ಬಿಟ್ಟೆ. ಸರಿ ತಾನೆ ನಾ ಬಂದಿದ್ದು? ತಪ್ಪು ಗೀತಾ, ನೀನು ನಿಮ್ ಮನೆ ಬಿಟ್ಟು ಬಂದಿದ್ದು ತಪ್ಪು. ನಾನ್ ಬಂದಿದ್ದು ತಪ್ಪ? ವಾಪಸ್ ಹೋಗ್ಬಿಡ್ಲ? ಹೌದು, ನೀನು ಹೋಗ್ಲೇಬೇಕು. ಆ ಮನೇಲೇ ಇರಬೇಕು. ಏನಂದ್ರಿ? ನಿಮ್ಮಿಂದ ಈ ಉತ್ತರ ನಿರೀಕ್ಷಿಸಿರ್ಲಿಲ್ಲ. ಡೋಂಟ್ ಮಿಸ್ಟೇಕ್ ಮೀ. ನಾನ್ ನಿಮ್ ಮನೆಗೆ ಬರಬೇಕು. ನಿಮ್ಮ ತಂದೆನ ನಾನ್ ನಿಮ್ ಮಗಳನ್ನ ಮದುವೆ ಆಗ್ತೀನಿ ಅಂತ ಕೇಳ್ಬೇಕು.
ನೀನು ನಾನು ಇಬ್ರು ನಿಮ್ಮ ತಂದೆ ತಾಯಿಗಳ ಆಶೀರ್ವಾದ ಪಡಿಬೇಕು, ಮದುವೆ ಆಗ್ಬೇಕು, ಆಮೇಲೆ ನೀನ್ ಈ ಮನೆಗೆ ಬರಬೇಕು. ನಮ್ ತಂದೆ ಆಶೀರ್ವಾದ ಪಡಿತೀರಾ? ಅದು ನಿಮ್ ಹಣೆಲೆ ಬರ್ದಿಲ್ಲ. ಅವರ ಆಶೀರ್ವಾದ ಮಾಡ್ಲಿಲ್ಲ ಅಂದ್ರೆ ಇದ್ದೇ ಇದೆ, ಹೇಳ್ದೆ ಕೇಳ್ದೆ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಳ್ಳೋದು. ಹಾಗೂ ಒಬ್ಬರನ್ನೊಬ್ರು ಇಷ್ಟಪಟ್ಟಿದ್ದೀವಿ, ನ್ಯಾಯವಾಗಿ ನಡ್ಕೊಂಡಿದ್ದೀವಿ ಅಂದ್ಮೇಲೆ ಭಯ ಯಾಕೆ? ನಡಿ ಹೋಗೋಣ ನಿಮ್ ಮನೆಗೆ, ನಾನಿದ್ದೀನಿ ಬಾ. ಓ ಗುಡ್ ಮಾರ್ನಿಂಗ್ ಇನ್ಸ್ಪೆಕ್ಟರ್. ಏನ್ ವಸಂತ, ಹೋಗ್ಲಿ ಹೋಗ್ಲಿ ಅಂತ ಬಿಟ್ರೆ ಬಹಳ ಬಾಲ ಬಿಚ್ಕೊಂಡ್ರು ಹಾಗೆ ಕಾಣಿಸುತ್ತೆ. ನಾವೆಲ್ಲ ಬಾಲ ಬಿಚ್ಚದೆ ಹೋದ್ರೆ ನಿಮಗ್ ಕೆಲಸ ಖಾಯಂ ಆಗಿರೋಲ್ವಲ್ಲಪ್ಪ. ಅಲ್ಲ ವಸಂತ, ಆವತ್ತೇನೋ ಇವರು ನೀನು ಮಾನಭಂಗ ಪ್ರಯತ್ನ ಪಟ್ಟೆ ಅಂತ ಕಂಪ್ಲೇಂಟ್ ಕೊಟ್ರು. ಇವತ್ತು ಅವ್ರ ತಂದೆ ನೀನ್ ಇವಳನ್ನ ಕಿಡ್ನಾಪ್ ಮಾಡಿ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಿನ್ನ ಅರೆಸ್ಟ್ ಮಾಡ್ಬೇಕಾಗಿದೆ ನೋಡೀಗ. ಕಂಪ್ಲೇಂಟ್? ಹೌದು, ನನ್ನ ಮೇಲೆ? ಕೇಳಿದ್ಯಾ? ಅವ್ರೇನು ನನ್ನ ಕಿಡ್ನಾಪ್ ಮಾಡಿಲ್ಲ, ನಾನೇ ಇಷ್ಟಪಟ್ಟು ಬಂದಿದ್ದೀನಿ. ನೋಡ, ಆಕೆ ಮನೆ ಬಿಟ್ಟು ಬಂದಿದ್ದಾಳೆ ನಿಜ, ಅದನ್ನ ನಾನು ಒಪ್ತಾ ಇಲ್ಲ. ಅದಕ್ಕೋಸ್ಕರನೇ ಅವಳ ಮನೆ ಬಿಟ್ಟು ಬರೋಣ ಅಂತ ಹೊರಟೆ. ಅಷ್ಟಲ್ಲ ಅವ್ರ ತಂದೆ ನಾನು ಕಿಡ್ನಾಪ್ ಮಾಡಿದ್ದೀನಿ ಅಂತ ಕಂಪ್ಲೇಂಟ್ ಕೊಟ್ಟ ಮೇಲೆ ಈಗ ನಮ್ಮಿಬ್ಬರ ಕೆಲಸ ಏನು, ಎಲ್ಲಿಗೆ ಹೋಗ್ಬೇಕು? ನೇರ ಕಲ್ಯಾಣ ಮಂಟಪಕ್ಕೆ ಹೋಗ್ಬೇಕು. ಹೌದ್ ತಾನೆ? ಅದೇ ಕರೆಕ್ಟ್? ಕರೆಕ್ಟ್ ಕರೆಕ್ಟ್. ಇನ್ಸ್ಪೆಕ್ಟರ್, ಈಗ ನಾನ್ ಮೇಜರ್. ನಾನ್ ಇಷ್ಟಪಟ್ಟವ್ರನ್ನ ಮದುವೆ ಮಾಡ್ಕೊಳ್ಳೋ ಹಕ್ಕು ನನಗಿದೆ. ಬೈ ಆಲ್ ಮೀನ್ಸ್ ಕಂಗ್ರಾಚುಲೇಷನ್ಸ್ ವಸಂತ್. ಆದ್ರೂ ನನ್ ಡ್ಯೂಟಿ ನಾ ಮಾಡ್ಲೇಬೇಕಲ್ಲಪ್ಪ. ನೀವಿಬ್ರು ಮದುವೆ ಮಾಡ್ಕೊತಿದೀವಿ ಅಂತ ಹೇಳಿ ಪೊಲೀಸ್ ಸ್ಟೇಷನ್ ಬಂದು ಒಂದು ಸ್ಟೇಟ್ಮೆಂಟ್ ಕೊಟ್ಬಿಡಿ. ಕಮ್. ಬೈ ಆಲ್ ಮೀನ್ಸ್ ಕಮ್. ಒಂದ್ ಕೈ ಬೀಸದೆ ಚಪ್ಪಾಲೆ ಆಗೋಲ್ಲ ಭಾವ. ಎರಡ್ ಕೈ ಸೇರಿದ್ರೆ ತಾನೆ ಸತ್ತಾಗೋದು. ನೀನ್ ಹಾಗೋ ನಿನ್ ಮಗಳು ಹಾಗೆ, ಇಬ್ಬರದು ಹಠ, ಇಬ್ಬರದು ಮುಂಗೋಪ. ಅದಕ್ಕೆ ಹೀಗಾಗಿರೋದು. ಹಠ ಯಾತ್ರಲ್ಲಿ ಇರ್ಬೇಕು, ಅದ್ರಲ್ಲಿ ಇರ್ಬೇಕು. ಅಷ್ಟೆಲ್ಲ ಯೋಚನೆ ಮಾಡೋ ವಯಸ್ಸಲ್ಲ ಭಾವ. ನಮ್ ದುರಾದೃಷ್ಟ ಅಣ್ಣ, ಹೆತ್ತ ಮಗಳೇ ನಮಗೆ ಶತ್ರು ಆಗ್ಬಿಟ್ಲು. ಯಾಕಾಗತ್ಯ ಲಕ್ಷ್ಮಿ? ಕಟ್ಕೊಂಡ್ ಬಾಳೋಳು ಅವಳೇ ತಾನೆ. ವಸಂತ ಯಾವ್ದ್ರಲ್ಲೂ ಕಡಿಮೆ ಇಲ್ಲ. ನೋಡಕ್ ಲಕ್ಷಣವಾಗಿದ್ದಾನೆ, ಓದಿದ್ದಾನೆ, ಚೆನ್ನಾಗಿ ಸಂಪಾದನೆ ಮಾಡ್ತಿದ್ದಾನೆ. ಏನು ಸಂಪಾದನೆ ಮಾಡ್ತಾ ಇದ್ದಾನಯ್ಯ? ಅವನು ಸಂಪಾದನೆ ಮಾಡ್ತಾ ಇರೋದು ನನ್ ಮಗಳ ಸ್ನೋ ಪೌಡರ್ ಖರ್ಚಿಗೆ ಸಾಲವಲ್ಲ. ಮುಖ್ಯ ತಪ್ಪು ನಂದಪ್ಪ. ಮುಖ ನೋಡಿ ಒಳ್ಳೆ ವ್ಯಕ್ತಿ ಅಂತ ಮನೆಗೆ ಸೇರಿಸ್ದೆ, ಏನೋ ಬಡಪಾಯಿ ಬದುಕೊಳ್ಳಿ ಅಂತ ಒಂದು 4 ಜನ ದೊಡ್ಡ ವ್ಯಕ್ತಿಗಳ ಪರಿಚಯ ಮಾಡಿಸಿ ಬಿಸಿನೆಸ್ ಇಂಪ್ರೂವ್ ಮಾಡ್ಕೊಟ್ಟೆ. ಈಗ ನನ್ನ ಇಡೀ ಆಸ್ತಿನ ಹೊಡೆಯಕ್ ಸಂಚು ಮಾಡ್ತಾ ಇದ್ದಾನೆ. ಈ ಮದುವೆನ ಹೇಗಾದ್ರೂ ಮಾಡಿ ನಿಲ್ಲಿಸ್ಲೇಬೇಕು ಸುಬ್ಬಣ್ಣ. ಅದ್ಯಾಕೆ ಸಾಧ್ಯ ಭಾವ? ಮೆಜಾರಿಟಿಗೆ ಬಂದಿರೋ ಹೆಣ್ಣು ನಾನು ಇಷ್ಟಪಟ್ಟವನ್ನೇ ಮದುವೆ ಮಾಡ್ಕೋತೀನಿ ಅಂದ್ರೆ ಅಂದ್ರು ಆ ಮಾತನ್ನೇ ಅಂದ್ರು, ಅದೇ ಮಾತನ್ನೇ ಅಂದ್ರು ಸುಬ್ಬಣ್ಣವ್ರೆ. ಕೂತ್ಕೊಡಿ. ಥ್ಯಾಂಕ್ ಯು. ಅವಳಂದ್ರು ಅಂತ ಅವರಿಬ್ರು ಸುಮ್ಮನೆ ಬಿಟ್ಬಿಟ್ಟ. ನಾವೇನ್ ಮಾಡೋಕ್ಕಾಗತ್ತೆ ಹೇಳಿ? ಅಷ್ಟೇ ಅಲ್ಲ ಶೇಷಾದ್ರಿಗಳೇ, ನಾಳೆ ಬೆಳಗ್ಗೆನೆ ಬಲಮುರಿ ಕ್ಷೇತ್ರದಲ್ಲಿ ಮದುವೆ. ನನ್ ಕೇಳಿದ್ರೆ ನೀವು ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು ಎಲ್ರೂ ಹೋಗಿ ಆಶೀರ್ವಾದ ಮಾಡೋದು ಬಹಳ ಒಳ್ಳೇದು ಅಂತ ಕಾಣಿಸುತ್ತೆ. ನಾನಿನ್ ಬರ್ಲಾ? ಬರ್ತೀನಿ ಮಿಸ್ ಸುಬ್ಬಣ್ಣ. ಥ್ಯಾಂಕ್ ಯು. ಆಶೀರ್ವಾದ ಮಾಡ್ಬೇಕಾ? ಮಾಡ್ತೀನಿ. ಏನ್ರಿ ಈಗೇನ್ರಿ ಮಾಡೋದು? ನಾವಿಬ್ರು ಬದುಕಿದ್ದು ನನ್ ಮಗಳು ತಬ್ಲಿ ಹಾಗೆ ಎಲ್ಲೋ ಹೋಗಿ ತಾಳಿ ಕಟ್ಟಿಸ್ಕೋಬೇಕಾ? ಅಳು, ಇಂಥ ಮಗಳ ಹೆತ್ತಲ್ಲ ಅಂತ ಚೆನ್ನಾಗಳು ಗೋಳಾಡು. ಇಂದ್ರಾಯೇ ಸ್ವಾಹ ಇಂದ್ರ ಇದನ್ನೋಮ, ಅಗ್ನಿ ಸ್ವಾಹ ಅಗ್ನಿ ಇದನ್ನಮಮ, ಯಮಾಯೇ ಸ್ವಾಹ ಯಮ ಇದನ್ನೋಮ, ನಿರುತ್ತೇ ಸ್ವಾಹ ನಿರುತ್ತೇ ಇದನ್ನೋಮ, ವರುಣಾಯೇ ಸ್ವಾಹ ವರುಣ ಇದನ್ನೋಮ. ಮಾಂಗಲ್ಯಂ ತಂದು ನಾನೇನ ಮಮ ಜೀವನ ಗೇತನ ಕಂಠೆ ಬದ್ನಾಮಿಸಿದೆ ಸಂಧಿ. ಅವನ್ ಆಚೆ ತಳ್ಳಿ ಹೇಳ್ಕೊಂಡ್ಬಂದ್ರ ಅವಳನ್ನ. ನಿನಗೆ ಯಾಕೆ ತೊಂದ್ರೆ? ನಾನೇ ಬರ್ತೀನಿ, ಏನು ಹೆದರ್ಕೋಬೇಡ. ಸ್ವಲ್ಪ ಮಾತಾಡ್ಸಿ ಕಳಿಸ್ಬಿಟ್ಟು ಬಂದ್ಬಿಡ್ತೀನಿ. ಇಟ್ಕೋ ಇದನ್ನ, ಸ್ವಲ್ಪ 2 ನಿಮಿಷ ಪ್ರಿಪೇರ್ ಆಗಿ ಬಂದ್ಬಿಡ್ತೀನಿ. ಬರ್ರಪ್ಪ, ಬರ್ರೋ ಅಣ್ಣ, ಬರ್ರಪ್ಪ. ಏನ್ರಪ್ಪ ಕೂಲಿ ಕೆಲ್ಸಕ್ಕೆ ಬಂದಿದ್ದೀರಾ? ಅಲ್ಲ ಕಣೋ ತಡಿಯ, ನೋಡೋದಕ್ಕೆ ಎಷ್ಟು ಗಾತ್ರ ಇದೆಯಲ್ಲ, ಲಕ್ಷಣ ಮಣ್ಣು ಗಿಣ್ಣು ಹೊತ್ಕೊಂಡಿಲ್ಲ, ಗಾರೆ ಕೆಲಸ ಮಾಡೋದ್ಬಿಟ್ಟು ಮಾರೋ ಕೆಲ್ಸಕ್ಕೆ ಬಂದಿದ್ದೀಯ. ಹೇಗೂ ಬರೋಡ್ ಬಂದಿದ್ದೀರಿ,
ದೊಡ್ಡವರು ನೀವು, ಮಾಂಗಲ್ಯ ಕಟ್ತಾ ಇದ್ದೀನಿ, ಆಶೀರ್ವಾದ ಮಾಡಿ. ನೀವು ನನ್ನ ಮೇಲೆ ಗೂಂಡಾಗಳ ಬಿಟ್ರಿ ಅಂತ ನಾನ್ ನಿಮ್ಮ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡಕ್ ಸಾಧ್ಯನೇ ಆಗೋಲ್ಲ. ಹೆಣ್ ಕೊಟ್ಟವ್ರೋ ಕಣ್ ಕೊಟ್ಟವ್ರು ಅಂತ ಹೇಳ್ತಾರೆ. ಆಗೋಲ್ಲ ಅಂತೀರಾ? ಏನ್ ಮಾಡೋಕ್ಕಾಗತ್ತೆ? ಮುಹೂರ್ತ ಏನ್ ಮೀರೋಗ್ಲಿಲ್ವಲ್ಲ? ಏನು ಮೀರೋಗ್ಲಿಲ್ಲ. ಹೇಳಿ ಮಂತ್ರ. ಒಳ್ಳೆ ಕಾರ್ಯಕ್ಕೆ 108 ಮಾಂಗಲ್ಯ ವಿಘ್ನಗಳು ತಗೊಳ್ಳಿ. ಅಂತಲ್ಲ ಹಾಗೆ. ಮಾಲೆ ಹಾಕಿ. ಹಾಕು ಮಾಲೆ. ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಗೇತುನಾ ಕಂಠೆ ಬದ್ನಾಮಿ ಸುಭಗೆ ತ್ವಂ ಜೀವ ಶರದಶತಾಂ ಮಾಂಗಲ್ಯದಾರ್ಢ ಮುಹೂರ್ತಮಸ್ತು ಪ್ರತಿಷ್ಠಿತಮಸ್ತು. ನಿಮ್ಮಿಬ್ಬರ ಪ್ರೀತಿ ವಿಶ್ವಾಸ ಶಾಶ್ವತವಾಗಿರ್ಲಿ. ದೇವರು ನಿಮ್ಮನ್ನ ಚೆನ್ನಾಗಿ ಎತ್ತಿರ್ಲಿ. ಮಾವ, ನೀವಾದ್ರೂ ಬಂದ್ರಲ್ಲ. ಮದ್ವೆಗೆ ಒಬ್ಬರಾದ್ರೂ ಸಾಕ್ಷಿ ಬೇಡವನಮ್ಮ? ಅದಕ್ಕೋಸ್ಕರ ನಾ ಬಂದೆ. ಬರೋನ್ ಬರೀ ಕೈಲಿ ಬರೋಕಾಗತ್ತಾ? ತಗೋ, ಇದು ನನ್ನ ಆಶೀರ್ವಾದ ಜೊತೆಲಿ ಕೊಡ್ತಿದ್ದೀನಿ. ಮಾವ, ಗೀತಾ ಎಂಬ ನನ್ನ ಮಗಳು ತಂದೆ ತಾಯಿಗಳ ಮಾತನ್ನು ಕೇಳದೆ, ಹೇಳಿದ ಬುದ್ಧಿ ಮಾತುಗಳನ್ನು ಲಕ್ಷಿಸದೆ ನಮ್ಮೆಲ್ಲರ ಸಂಬಂಧವನ್ನೇ ಕಳೆದುಕೊಂಡು ಅಯೋಗ್ಯನೊಬ್ಬರೊಡನೆ ಓಡಿ ಹೋದ್ದರಿಂದ ಸ್ವಜಾರಿತವಾದ ಆಸ್ತಿ ಮೇಲೆ ಅವಳಿಗೆ ಯಾವ ವಿಧವಾದ ಹಕ್ಕು ಇರುವುದಿಲ್ಲ. ನನ್ನ ನಂತರ ಇದನ್ನು ನನ್ನ ಹೆಂಡತಿ ಅನುಭವಿಸಬಹುದೇ ವಿನಃ ಮಾರುವ ಅಥವಾ ಬೇರೆಯವರು ಕೊಡುವ ಹಕ್ಕು ಅವಳಿಗೆ ಇರುವುದಿಲ್ಲ. ಅವಳ ನಂತರ ನನ್ನ ಸಮಸ್ತ ಆಸ್ತಿಯು ನನ್ನಿಚ್ಛೆಯಂತೆಯೇ. ಮಾವ, ನೀ ಏನ್ ಮಾಡ್ತಾ ಇದ್ಯಾ? ವಿಲ್ಲು ಬರೆಸ್ತಾ ಇದ್ದೀನಿ. ವಿಲ್ಲು ಹೋದ್ರೆ ನನ್ನ ಇಚ್ಛೆಯಂತೆಯೇ ಸ್ಥಿರಾಸ್ತಿಯಿಂದ ಬರುವ ವರಮಾನದಲ್ಲಿ ಅರ್ಧವನ್ನು ದೇಶೀಯ ವಿದ್ಯಾವರ್ಧಕ ಸಂಘಕ್ಕೂ, ಕಾಲಭಾಗವನ್ನು ತಾತಯ್ಯನವರ ಅನಾಥಾಲಯಕ್ಕೂ, ಮಿಕ್ಕ ಕಾಲಭಾಗವನ್ನು ಕೋಟೆ ಆಂಜನೇಯ ದೇವಸ್ಥಾನಕ್ಕೂ ಕೊಡ್ತಕ್ಕದ್ದು. ಲಕ್ಷ್ಮಿ, ಏನಣ್ಣ? ನೋಡ್ದೆ ನೀನ್ ಗಡ್ಡ ಮಾಡ್ತಾ ಇರೋ ಕೆಲ್ಸನ. ಏನ್ ಮಾಡ್ತಿದ್ದಾರಣ್ಣ? ಬಿಲ್ ಬರೆಸ್ತಾ ಇದ್ದಾನೆ. ಬಿಲ್ಲು? ಹೌದು. ನಿನ್ ಮಗಳು ಯಾವನೋ ಅಯೋಗ್ಯ ಅಂತ ತಡ್ಕೊಂಡು ಓಡೋದಂತೆ, ಅವಳಿಗೆ ಆಸ್ತಿ ಮೇಲೆ ಯಾವ ಹಕ್ಕು ಇಲ್ವಂತೆ, ಅದನ್ನೆಲ್ಲ ದಾನ ಧರ್ಮ ಮಾಡ್ಬಿಡ್ತೀನಿ ಅಂತ ಬರೆಸ್ತಾ ಇದ್ದಾನೆ. ಅಯ್ಯಯ್ಯೋ, ಏನ್ರಿ ಏನ್ರಿ ನೀವ್ ಮಾಡ್ತಿರೋದು? ಯಾಕ್ರಿ ಹೀಗ್ ಮಾಡ್ತಾ ಇದ್ದೀರಾ? ಇವತ್ತು ಗೀತಾ ನಿಮಗೆ ಬೇಡದಿರಬಹುದು, ನಾಳೆ ಅವಳಿಗೊಂದು ಮಗು ಆಗ್ಬಿಟ್ರೆ ಆ ಮಗು ನಮ್ಮ ಮಗು ತಾನೇ ರೀ. ಅವಳೇ ಮಗಳಲ್ಲ ಅಂತಂದ್ಮೇಲೆ ಆ ಮಗುಗೂ ನನಗೂ ಏನೇ ಸಂಬಂಧ? ವಕೀಲ್ರೆ, ನೀವು ಇದನ್ನು ರಿಜಿಸ್ಟರ್ ಮಾಡಿ.